ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ VITM ರಿಕ್ರೂಟ್ಮೆಂಟ್ 2026 ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ VITM ಅಂತ ಹೇಳಿದ್ರೆ ವಿಶ್ವೇಶ್ವರಯ್ಯ ಇಂಡಸ್ಟ್ರಿಯಲ್ ಟೆಕ್ನಾಲಜಿಕಲ್ ಮ್ಯೂಸಿಯಂ ಅಲ್ಲಿ ಕರೆದಿರುವಂತಹ ಪೋಸ್ಟ್ ಸ್ನೇಹಿತರೆ. ಸೊ 12 ಪೋಸ್ಟ್ಗಳನ್ನ ಕರೆದಿದ್ದಾರೆ. ಆಫೀಸ್ ಅಸಿಸ್ಟೆಂಟ್ ಟೆಕ್ನಿಷಿಯನ್ ಪೋಸ್ಟ್ಗಳು ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ. ಸೊ ಇದು ಯಾವ ರೀತಿ ಅಪ್ಲಿಕೇಶನ್ ಅಪ್ಲೈ ಮಾಡೋದು, ಏನೆಲ್ಲ ಡೀಟೇಲ್ಸ್ ಬೇಕು ಮತ್ತೆ ಯಾವತ್ತು ಲಾಸ್ಟ್ ಡೇಟ್ ಇದೆ, ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ. ಓಕೆನಾ. ನೋಡಿ, ಸೊ ವಿಶ್ವೇಶ್ವರಯ್ಯ ಇಂಡಸ್ಟ್ರಿಯಲ್ ಅಂಡ್ ಟೆಕ್ನಾಲಜಿಕಲ್ ಮ್ಯೂಸಿಯಂ ಅಲ್ಲಿ ಕರೆದಿರುವಂತದ್ದು ಆಫೀಸ್ ಅಸಿಸ್ಟೆಂಟ್, ಟೆಕ್ನಿಷಿಯನ್, ಎಜುಕೇಶನ್ ಅಸಿಸ್ಟೆಂಟ್, ಆರ್ಟಿಸ್ಟ್, ಜೂನಿಯರ್ ಸ್ಟೆನೋಗ್ರಫಿ ಇದಿಷ್ಟಿಗೆ ಕರೆದಿದ್ದಾರೆ ಸ್ನೇಹಿತರೆ. 12 ಹುದ್ದೆಗಳಿದಾವೆ. ಬೆಂಗಳೂರು, ಕಲಬುರಗಿ ಕರ್ನಾಟಕದಲ್ಲಿ ಕರೆದಿರುವಂತದ್ದು, ಮತ್ತು ತಿರುಪತಿ ಆಂಧ್ರದಲ್ಲಿ ಕರೆದಿದ್ದಾರೆ, ಮತ್ತೆ ಕಲಿಕಟ್ ಕೇರಳದಲ್ಲಿ ಕರೆದಿದ್ದಾರೆ ಸ್ನೇಹಿತರೆ. ಸೊ ಟೋಟಲ್ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ. ಇದು ಸ್ಯಾಲರಿ ಬಂದು ನಿಮಗೆ 19,000 ರೂಪಾಯಿಂದ ಹಿಡಿದು 92,000 ರೂಪಾಯಿವರೆಗೂ ಪರ್ ಮಂತ್ ಸ್ಯಾಲರಿ ಇದೆ ಸ್ನೇಹಿತರೆ. ಸೊ 10th 12th ITI ಮತ್ತು ಡಿಗ್ರಿ ಪೋಸ್ಟ್ಗೆ ಕರೆದಿರೋಂಥದ್ದು. ಸೊ ರಿಟರ್ನ್ ಎಕ್ಸಾಮು, ಸ್ಕಿಲ್ ಟೆಸ್ಟ್, ಟೈಪಿಂಗ್ ಟೆಸ್ಟ್ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಹಾಗೆ ಇದ್ರ ಲಾಸ್ಟ್ ಡೇಟ್ ಬಂದು 15 ಜೂನ್ 2026 ಲಾಸ್ಟ್ ಡೇಟ್ ಇದೆ. ಸೊ ಯಾರೆಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕು ಅಂತಿದ್ರೆ ಅಂತ ಒಂದು ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಇನ್ನು ವೇಕೆನ್ಸಿ ಡೀಟೇಲ್ಸ್ ನೋಡೋದಾದ್ರೆ ಎಜುಕೇಶನ್ ಅಸಿಸ್ಟೆಂಟ್ ಎಗೆ 4 ಹುದ್ದೆಗಳಿದಾವೆ. ಡಿಗ್ರಿ ಹುದ್ದೆ ಆಗಿರಬೇಕು. ಜೂನಿಯರ್ ಸ್ಟೆನೋಗ್ರಫಿಗೆ 1 ಹುದ್ದೆ ಇದೆ, 12th ಪಾಸ್ ಆಗಿರಬೇಕು. ಆಫೀಸ್ ಅಸಿಸ್ಟೆಂಟ್ ಗ್ರೇಡ್ 3ಗೆ 3 ಹುದ್ದೆಗಳಿದಾವೆ, 12th ಪಾಸ್ ಆಗಿರಬೇಕು. ಟೆಕ್ನಿಷಿಯನ್ ಎ ಫಿಟ್ಟರ್ಗೆ 2 ಪೋಸ್ಟ್ ಇದಾವೆ, 10th ಪ್ಲಸ್ ITI ಆಗಿರಬೇಕು. ಟೆಕ್ನಿಷಿಯನ್ ಎ ಕಾರ್ಪೆಂಟರ್ಗೆ 1 ಪೋಸ್ಟ್ ಇದೆ, ಹಾಗೆ ಅವರು ಕೂಡ 10th ITI ಆಗಿರಬೇಕು ಸ್ನೇಹಿತರೆ. ಓಕೆನಾ. ಸೊ ಹಾಗೆ ಆರ್ಟಿಸ್ಟ್ ಎಗೆ 1 ಪೋಸ್ಟ್ ಇದೆ ಸ್ನೇಹಿತರೆ, ಇದು 10th ಆಗಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಟೋಟಲ್ 12 ಪೋಸ್ಟ್ಗಳು. ಸೊ ಡಿವೈಡ್ ಆಗಿರೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಸ್ಯಾಲರಿ ನೋಡೋದಾದ್ರೆ ಎಜುಕೇಶನ್ ಅಸಿಸ್ಟೆಂಟ್ಗೆ 29,000 ಇಂದ 92,000 ವರೆಗೂ ಇದೆ ಸ್ನೇಹಿತರೆ. ಸೊ ಜೂನಿಯರ್ ಸ್ಟೆನೋಗ್ರಫರಿಗೆ 25,000 ಇಂದ ಹಿಡಿದು 81,000 ವರೆಗೂ ಇದೆ ಸ್ನೇಹಿತರೆ. ಆಫೀಸ್ ಅಸಿಸ್ಟೆಂಟ್ಗೆ 19,000 ಇಂದ 63,000 ವರೆಗೂ ಇದೆ. ಮತ್ತು ಟೆಕ್ನಿಷಿಯನ್ ಎ ಬಂದು 19,000 ಹಿಡಿದು 63,000 ವರೆಗೂ ಸ್ಯಾಲರಿ ಇದೆ ಸ್ನೇಹಿತರೆ. ಸೊ ಟೆಕ್ನಿಷಿಯನ್ ಎ ಮತ್ತು ಆರ್ಟಿಸ್ಟ್ ಎಗೆ ಸೇಮ್ ಇದು ಇರೋದು. ಓಕೆನಾ. ಸೊ ಹಾಗೆ ಏಜ್ ಲಿಮಿಟ್ ನೋಡೋದಾದ್ರೆ 35 ಇಯರ್ಸ್ ಎಜುಕೇಶನ್ ಅಸಿಸ್ಟೆಂಟ್ಗೆ, ಜೂನಿಯರ್ ಸ್ಟೆನೋಗ್ರಫರ್ಗೆ 25, ಆಫೀಸ್ ಅಸಿಸ್ಟೆಂಟ್ಗೆ 25, ಟೆಕ್ನಿಷಿಯನ್ ಎ ಆರ್ಟಿಷಿಯನ್ ಎಗೆ 35 ಏಜ್ ರಿಲ್ಯಾಕ್ಸೇಷನ್ಸ್ ಇದೆ ಸ್ನೇಹಿತರೆ. ಓಕೆನಾ. ಸೊ ಹಾಗೆ ಅಪ್ಲಿಕೇಶನ್ ಫೀ ನೋಡೋದಾದ್ರೆ ಜನರಲ್, OBC ಮತ್ತು ಅದರ್ ಕ್ಯಾಂಡಿಡೇಟ್ಸ್ಗೆ 885 ರೂಪೀಸ್ ಫೀ ಇದೆ ಸ್ನೇಹಿತರೆ. ವುಮೆನ್, SC ST PWD ಮತ್ತು ಎಕ್ಸ್ ಸರ್ವಿಸ್ ಮೆನ್ಗೆ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀ ಇಲ್ಲ ಸ್ನೇಹಿತರೆ. ಓಕೆನಾ. ಸೊ ಇದನ್ನ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ನೋಡೋದಾದ್ರೆ ಸೆಲೆಕ್ಷನ್ ಪ್ರೊಸೆಸ್ ರಿಟರ್ನ್ ಟೆಸ್ಟ್ ಇರುತ್ತೆ, ಸ್ಕಿಲ್ ಟೆಸ್ಟ್ ಇರುತ್ತೆ, ಟೈಪಿಂಗ್ ಟೆಸ್ಟ್ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಗಮನದಲ್ಲಿ ಇಟ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು. ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ನೀವು ನಮ್ಮ ವಾಟ್ಸ್ಆಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು. ಅಲ್ಲಿ ಕೂಡ ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ ಸ್ನೇಹಿತರೆ. ಓಕೆನಾ. ಸೊ ಇನ್ನು ನಮ್ಮ ಆಪ್ ಕೂಡ ಇದೆ, ನ್ಯೂ ಗೌರ್ಮೆಂಟ್ ಜಾಬ್ alert.com ಅಂತ ಏನು ಸರ್ಚ್ ಮಾಡಿದ್ರೆ ಸಾಕು ನಿಮಗೆ ಆಪ್ ಸಿಗುತ್ತೆ ಪ್ಲೇಸ್ಟೋರ್ ಅಲ್ಲಿ. ಸೊ ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಹಾಗೆ ನೋಟಿಫಿಕೇಶನ್ ಬೇಕು ಅಂತ ಹೇಳಿದ್ರೆ ಈ ಒಂದು ನೋಟಿಫಿಕೇಶನ್ ಮುಖಾಂತರ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ನೋಟಿಫಿಕೇಶನ್ ವಿಶ್ವೇಶ್ವರಯ್ಯ ಇಂಡಸ್ಟ್ರಿಯಲ್ ಅಂಡ್ ಟೆಕ್ನಾಲಜಿಕಲ್ ಮ್ಯೂಸಿಯಂ ಅಲ್ಲಿ ಕರೆದಿರುವಂತದ್ದು, ಕಸ್ತೂರ್ಬಾ ರೋಡ್, ಬೆಂಗಳೂರು. ಸೊ ಬೆಂಗಳೂರಲ್ಲಿ ಎಷ್ಟು ಪೋಸ್ಟ್ಗಳಿದಾವೆ ಮತ್ತು ತಿರುಪತಿಯಲ್ಲಿ ಯಾವ್ಯಾವ ಪೋಸ್ಟ್ ಇದೆ ಎಲ್ಲದೂ ಕೂಡ ಇಲ್ಲಿದೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ನೋಡ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಹಾಗೆ ಜಾಬ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ, ಯಾರೆಲ್ಲ ಏನೇನು ಓದಿರಬೇಕು ಮತ್ತು ಯಾರೆಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು ಅಂತ ಹೇಳ್ಬಿಟ್ಟು ಕೊಟ್ಟಿರುವಂತದ್ದು. ಸೊ ಫುಲ್ ಡೀಟೇಲ್ಸ್ ಇಲ್ಲಿದೆ. ಸೊ ಹಾಗೆ ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ಕೂಡ ಅಪ್ಲೈ ಆನ್ಲೈನ್ ಅಂತ ಏನಿದೆ, ಈ ಒಂದು ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಸಾಕು. ಸೊ ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ಓಪನ್ ಆಗುತ್ತೆ ಸ್ನೇಹಿತರೆ. ಇದರಲ್ಲಿ ನೀವು ಫುಲ್ ಡೀಟೇಲ್ ನ ಫಿಲ್ ಮಾಡಿ ರಿಜಿಸ್ಟರ್ ಮಾಡ್ಕೋಬೇಕಾಗಿರುತ್ತೆ. ರಿಜಿಸ್ಟರ್ ಮಾಡಿರುವಂತಹ ಅಭ್ಯರ್ಥಿಗಳು ಲಾಗಿನ್ ಮಾಡ್ಕೋಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಈ ರೀತಿ ಇದೆ. ಸೊ ನೋಡ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಏನಾದ್ರು ಡೌಟ್ಸ್ ಬಂತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇನ್ನು ಟೆಲಿಗ್ರಾಮ್, ವಾಟ್ಸ್ಆಪ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು. ಅಲ್ಲಿ ಕೂಡ ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ ಸ್ನೇಹಿತರೆ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು ಸ್ನೇಹಿತರೆ.